ಬಟ್ ದಿಸ್ ಇಯರ್ ನಾನು ಹಾಗೆಲ್ಲ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನನ್ನ ಟೈಮ್ನ ಇದೆಲ್ಲಿ ತಂದಿದ್ದು? ಗೊತ್ತಿಲ್ಲ, ಇದು ಇದು ಸ್ಕೂಲ್ನ ತಂದಿತ್ತು. ಹಾಯ್ ಹಲೋ ನಮಸ್ತೆ, ಇದು ಶಾರದಾ ಡೈಸ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಮಾಡ್ತಿ? ಅಲ್ಲೇ ಸೋಸ್ತಾ ಇದ್ದೀವಿ, ಕಾಣ್ತಾ ಇಲ್ವಾ ನಿನಗೆ? ಎಲ್ಲಿ ಹೆಂಗಿದೆಯಾ ತೋರಿಸು. ಸಂಜೆ ಟೈಮ್ ಹಾಗೆ ವಾಕ್ ಮಾಡಿಕೊಂಡು ಸನ್ಸೆಟ್ಟನ್ನು ನೋಡೋದು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ನನಗೆ. ಈ ಚಿಕ್ಕ ಚಿಕ್ಕ ವಿಷಯಗಳೇ ನನಗೆ ಹೆಚ್ಚು ಖುಷಿ ಕೊಡುತ್ತೆ. ಯಾಕಂದರೆ ಈ ಭೂಮಿ ಮೇಲೆ ಇದ್ದೀವಿ ಅಂತಂದರೆ ಭೂಮಿಯಲ್ಲಿ ಆಗುವಂಥ ಎಲ್ಲ ವಿಷಯಗಳನ್ನು ಡೈಲಿ ಲೈಫಲ್ಲಿ ಏನೇನು ಆಗ್ತವೆ ಎಲ್ಲವನ್ನು ನೋಡಬೇಕು. ಬಟ್ ಜನರು ಏನು ಮಾಡ್ತಾರೆ, ಸೂರ್ಯಾಸ್ತ ಆಗೋದನ್ನು ಸೂರ್ಯೋದಯ ಆಗೋದನ್ನು ಕಾಮನ್ ಆಗಿ ತಗೋತಾರೆ. ಬಟ್ ನಿಮಗೆ ಗೊತ್ತಾ, ಸನ್ಸೆಟ್ನ ನೋಡಿದಾಗ ಅಥವಾ ಸೂರ್ಯೋದಯ ಆದಾಗ ನೋಡಿದಾಗ ಒಂದು ಬಾಡಿಲಿ ವೈಬ್ರೇಷನ್ ಆಗುತ್ತೆ ಗೊತ್ತಾ, ಆ ಒಂದು ಆ ಪುಳಕನೇ ಬೇರೆ. ಹಾಗಾಗಿ ನಾನು ಡೈಲಿ ನೋಡೋದು ನನಗೊಂಥರ ಖುಷಿ. ಯಾಕೆಂದರೆ ಭೂಮಿ ಮೇಲೆ ನಾವು ಎಷ್ಟು ದಿನ ಇರ್ತೀವೋ ನಮಗೆ ಗೊತ್ತಿಲ್ಲ. ಬಟ್ ಇರುವಷ್ಟು ದಿನ ಇವೆಲ್ಲವನ್ನು ನೋಡಬೇಕು ನಾವು. ಅದೇ ನನಗೆ ಆಸೆ ಇರೋದು. ಬಟ್ ಸೂರ್ಯೋದಯ ನನಗೆ ನೋಡೋಕ್ಕೆ ಆಗಲ್ಲ. ಹಾಗಾಗಿ ಎದ್ಮೇಲೆ ನೋಡ್ತೀನಿ ಸೂರ್ಯನ, ಹಾಗೆ ಸನ್ಸೆಟ್ನ ಮಿಸ್ ಮಾಡ್ತಾನೆ ನೋಡ್ತೀನಿ. ಈ ಥರ ಹೇಳ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ಅಂಶಗಳಿದ್ದಾವೆ ಜೀವನದಲ್ಲಿ ಖುಷಿ ಪಡೋಕ್ಕೆ. ಬಟ್ ಇದು ಡೈಲಿ ಲೈಫಲ್ಲಿ ಆಗುವಂಥ ರೊಟೀನ್ ಇದು. ಹಾಗಾಗಿ ಎವ್ರಿ ಟೈಮ್ ನಾವು ಸೂರ್ಯಾಸ್ತನ ಸನ್ಸೆಟ್ನ ನೋಡೋಕ್ಕಾಗಲ್ಲ. ಹಾಗಾಗಿ ಅದನ್ನು ಇಗ್ನೋರ್ ಮಾಡ್ತೀವಿ. ಬಟ್ ಇಗ್ನೋರ್ ಮಾಡಬಾರ್ದು, ನೋಡಬೇಕು, ಖುಷಿ ಪಡಬೇಕು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಸೊ ಇನ್ನೂ ಹೆಚ್ಚು ಹೆಚ್ಚು ಖುಷಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ಕಾಣಿ ಅಂತ ಹೇಳ್ತಾ ಇದ್ದೀನಿ ಈ ಮೂಲಕ. ಸೊ ಹೆಚ್ಚು ಹೆಚ್ಚು ಒಳ್ಳೆಯ ಕೆಲಸಗಳನ್ನು ಮಾಡಿ, ಹಾಗೆ ಈ ಒಂದು ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸಿ ಅಂತ ಈ ಮೂಲಕ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವುದಕ್ಕೂ ಕಷ್ಟ ಬರುತ್ತೆ, ನಮ್ಮ ಪಾಸ್ಟ್ ನೆನೆಸ್ಕೊಂಡ್ರೆ ಆಗುತ್ತೆ, ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಗಂತ ಇರೋ ಒಂದು ಲೈಫನ್ನು ಆ ಒಂದು ಪಾಸ್ಟನ್ನು ನೆನೆಸ್ಕೊಂಡೆ ಅಥವಾ ನಾವು ಅಂದ್ಕೊಂಡಿರೋ ಜೀವನನೇ ನಾವು ಇದು ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೊರಗೋದೇ ಬೇಡ. ಇಂಥ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಾವು ಖುಷಿನ ಕಂಡುಕೋಬೇಕು ಅಂತ ನಾನು ಕೂಡ ತುಂಬ ದಿನಗಳಿಂದನೇ ಅಂದ್ಕೊಂಡಿದ್ದೀನಿ. ಹಾಗಾಗಿ ಏನೇ ಬಂದರೂ ತಲೆನೇ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿರ್ತೀನಿ. ಸೊ ನೀವು ಕೂಡ ಹಾಗೆ ಇರಿ. ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ಮೇಲೆ ಸಿಗುವಂತಹ ನೆಮ್ಮದಿನೇ ಒಂಥರ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನನಗೆ. ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದಾದಮೇಲೆ ನಾನು ಓದೋಕ್ಕೆ ಕೂತ್ಕೊಂಡಾಗ ಓದಿದ್ದು ತುಂಬ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಹಾಗೆ ಒಂಥರ ಚೆನ್ನಾಗಿರುತ್ತೆ. ನಾವು ಸುಮ್ಮನೆ ಹಾಗೆ ಎದ್ಬಿಟ್ಟು ಹಾಗೆ ಏನು ಮಾಡ್ದೇನೆ ಓದ್ಕೋತಾ ಕೂತ್ರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ, ಅಷ್ಟು ಒಳ್ಳೆ ಫೀಲ್ ಕೊಡಲ್ಲ ನನಗೆ. ಸೊ ಗುರುವಾರ ನಾನು ಅಬ್ಸರ್ವ್ ಮಾಡ್ದಂಗೆ ಈ ಹಸು ಯಾವಾಗಲೂ ಬರುತ್ತೆ. ಬಟ್ ಗುರುವಾರನೇ ನಾನು ನೋಡ್ತೀನಿ, ಎವ್ರಿಡೇ ನಾನು ನೋಡೋದೇ ಇಲ್ಲ. ಸೊ ಗುರುವಾರ ಅಂತೂ ನೋಡ್ತೀನಿ. ಅದೇನೋ ರಾಯರ ಒಂದು ಕೃಪೆನೋ ಏನೋ ಗೊತ್ತಿಲ್ಲ. ಬಟ್ ನಾನು ಪೂಜೆ ಮಾಡಿದ್ದಾದಮೇಲೆ ನನ್ನ ಕಣ್ಣಿಗೆ ಬೀಳುತ್ತೆ, ಕರೆದುಬಿಟ್ಟು ಏನಾದರೂ ಕೊಡ್ತಾ ಇರ್ತೀನಿ. ಸೊ ಇವತ್ತು ಚಪಾತಿ ಮನೇಲಿ ಇರಲಿಲ್ಲ, ಆಗ್ತಾನೆ ಹಿಟ್ಟು ಕಲಸಿಟ್ಟಿದ್ವಿ.
ಹಾಗಾಗಿ ಮಂಡಾಳು ಉಳಿದಿತ್ತು ಮನೇಲಿ. ಹಾಗಾಗಿ ಮಂಡಾಳು ತಿನ್ಬೋದೇನೋ ಅಂತ ಹುಡುಕ್ದೆ ಮನೇಲಿ ಏನಾದರೂ ಸಿಗುತ್ತೆ ಅಂತ. ಬಟ್ ಇದು ತಿನ್ನುವಂಥದ್ದು ಏನೂ ಇರಲಿಲ್ಲ. ಹಾಗಾಗಿ ಮಂಡಾಳು ತಿನ್ಬೋದೇನೋ ಅಂತ ಹುಡುಕ್ತಾ ಇದ್ದೆ. ಪರವಾಗಿಲ್ಲ, ಸ್ವಲ್ಪ ತಿಂತು. ನನಗೆ ಖುಷಿ ಆಯಿತು ಸ್ವಲ್ಪನಾದರೂ ತಿಂತು ಅಲ್ಲ ಅಂತ. ಸೊ ಸಿಕ್ಕಾಪಟ್ಟೆ ಇಷ್ಟ ನನಗೆ ಹಸು ಮನೆಗೆ ಬಂದರೆ ಒಂಥರ, ಅದು ಪೂಜೆ ಆದಮೇಲೆ ಹಸು ಬರೋದು ಅಂದರೆ ಒಂಥರ ಚೆಂದ ಇರುತ್ತೆ, ದೇವರೇ ಬಂದಿರೋ ಹಾಗೆ. ಒಂಥರ ತುಂಬ ಸಿಕ್ಕಾಪಟ್ಟೆ ಒಳ್ಳೆ ಫೀಲ್ ಆಗುತ್ತೆ ನನಗೆ. ಸೊ ಅದು ಸ್ವಲ್ಪನೇ ತಿಂತು. ಅದಾದಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿದೆ ಅದಕ್ಕೆ. ಅದು ಕಣ್ಣು ನೋಡಿದ್ರೆ ಮಿರ ಮಿಂಚುತ್ತೆ ನನಗೆ. ನೋಡಿ ನೀವೇ, ಇಷ್ಟು ಸ್ವಲ್ಪ ಭಯನೂ ಅನಿಸುತ್ತೆ ನನಗೆ ಕಣ್ಣುಗಳನ್ನು ನೋಡೋದಕ್ಕೆ. ಒಲ್ಲೆಂತೆ ರೋಹಿ ಧೂಪ ಹಾಕ್ತಾಯಿದ್ದ. ನಾನು ದೀಪ ಹಚ್ಚೋದಷ್ಟೇ, ನಾನು ಊಟಕ್ಕೆ ಬೆಚ್ಚಿ ಧೂಪನ ಹಾಕ್ತೇನೆ. ರೋಹಿತ್ ತುಂಬ ಕೇಳ್ತಾ ಇದ್ದ ಮಂಡಾಳು ಮಾಡಿಕೊಡು ಅಂತ ಹೇಳಿ. ಸೊ ಹಾಗಾಗಿ ನನಗೆ ಅಷ್ಟು ಟೇಸ್ಟಿಯಾಗಿ ಖಾರ ಮಂಡಾಳನ್ನ ಮಾಡೋಕ್ಕೆ ಬರಲ್ಲ, ಯಾಕೆಂದರೆ ನಾನು ಮುಂಚೆನೂ ಮಾಡಿಲ್ಲ. ಹಾಗಾಗಿ ಅಜ್ಜಿ ಇದ್ದಾರೆ ನಮ್ಮ ಮನೆ ಪಕ್ಕ, ಅಜ್ಜಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಹಾಗಾಗಿ ಅವರು ಇದಕ್ಕೂ ಮುಂಚೆ ಮಾಡಿಕೊಟ್ಟಿದ್ರು. ಬಟ್ ದಿಸ್ ಟೈಮ್ ನೀನು ಹೇಳ್ಕೊಡು ಅಜ್ಜಿ, ನಾನೇ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲಸು ನೋಡೋಣ. ಹೌದಾ? ಹಂಗಂದ್ರೆ ತೆಗೆಯೋಣ. ಕೈಲ ಕಲಸು ಸರ್. ಖಾರ ಒತ್ತೈತಾ ಇಷ್ಟೇನಾ? ಸುಡ್ತದ ಮನೆದ ಜಿಗ್ಗಿ ಹಾಕ್ಸ್ಬಿಟ್ಟು ಕೈಲಂಗೆ ಮಾಡಿದ್ರೆ ಅವೆಲ್ಲ ಒಂದಕ್ಕೆ ಅಂತ. ನಾವೇನು ಅಂಜಲ್ಲ. ನೋಡಿ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ ಅಂದ್ಕೊಂತಾರೆ ನೋಡಿ. ಖಾರ ಜಗ್ಗಿ ನಮಗೆ ನಡೀತತ್ತೆ. ಫಸ್ಟ್ ಹಾಕಿದ್ರೆ ಸರಾತಿತ್ತು. ಸ್ವಲ್ಪ ಜಾಸ್ತಿ ಆಯ್ತು. ಅಂದಿಲ್ಲ ಸಾಕು. ಸ್ವಲ್ಪ ಜಾಸ್ತಿ ಆಯ್ತು. ಇನ್ನೊಂದು ಸ್ವಲ್ಪ ಮಂಡಾಳ ಕಳಿಸ್ಬಿಡೋಣ. ಅಲ್ಲ ಸೊಪ್ಪು. ಫಸ್ಟ್ ರೌಂಡ್ ಎಲ್ಲರೂ ಹಾಕ್ಕೊಂಡು ತಿಂತಾ ಇದ್ದೀವಿ. ಫಸ್ಟ್ ರೋಹಿಗೆ ಹಾಕ್ಕೊಟ್ಟೆ. ಸೊ ಎಲ್ಲರೂ ತಿಂತಾ ಇದ್ದೀವಿ. ಅಜ್ಜಿ ಆಮೇಲೆ ಬಂದರು, ಒಳಗಡೆ ಕಿಚನಲ್ಲಿದ್ದರು, ಆಮೇಲೆ ಬಂದರು. ಮತ್ತು ಅಜ್ಜಿಗೆ ಹಾಕ್ಕೊಟ್ಟಿಲ್ಲ ಅನ್ಕೋಬಿಡಿ. ಅಗೇನ್ ಚಿಕನ್ ಮಾಡ್ತಾ ಇದ್ದೀನಿ ಗಾಯ್ಸ್. ಇವತ್ತು ಪೂಜೆ ಮಾಡಿದರೂ ಸಹ ಆಂಟಿ ಮತ್ತು ಅಣ್ಣ ಸೇರಿ ತರಿಸ್ಬಿಟ್ರು. ಓಕೆ ಅಂತ ಮತ್ತೆ ಶಿವರಾತ್ರಿ ಆದಮೇಲೆ ತಿನ್ನೋಕ್ಕಾಗಲ್ಲ, ಹೀಗಾಗಿ
ಶಿವರಾತ್ರಿ ಇನ್ನೂ ಇದೆ ಅಲ್ಲ, ಒಂದೆರಡು ಮೂರು ದಿನದಲ್ಲಿ. ಸೊ ತಿನ್ನೋಕ್ಕಾಗಲ್ಲ ಅಂಥೇಳಿ ಇವತ್ತೇ ತರಿಸ್ಬಿಟ್ರು ಅವರು. ಹಾಗಾಗಿ ಅದನ್ನು ಚಿಕನ್ ಮಾಡಿಕೊಂಡೆ. ಅದು ಚಪಾತಿ ಅದ್ರ ಜೊತೆ ರೈಸ್ 3 ಮಾಡ್ಕೊಂಡ್ವಿ. ಸೊ ಅದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಅಲ್ಲಿ ನಿಂತ್ಕೊಂಡು ನೋಡ್ಬೋದು ನೀವು. ಸೊ ಇವತ್ತು ಆ್ಯಕ್ಚುಲಿ ನಾನು ಗುರುವಾರ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಪಾಲನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವರು ತರಿಸ್ಬಿಟ್ರು, ಮತ್ತು ಅವರ ಒಂದು ಆಸೆಯನ್ನು ನಾನು ಹೇಗೆ ಬೇಡ ಅನ್ನಲಿ ಅಂತ ಹೋಗಿ ತರಿಸಿ ಅಂತ ಹೇಳಿದೆ. ಹಾಗಾಗಿ ಮಾಡಿಕೊಡ್ತೇನೆ. ಮತ್ತು ಚಪಾತಿ ಮಾಡ್ತಾಯಿದ್ರು. ಈ ಕಡೆ ರೈಸ್ ಇಟ್ಟಿದ್ದೀನಿ ನಾನು. ಚಿಕನ್ ಎಲ್ಲ ಒಗ್ಗರಣೆಗೆ ಹಾಕಿಬಿಟ್ಟು ಸ್ವಲ್ಪ ಅದು ಮ್ಯಾರಿನೇಟ್ ಮಾಡಿದ್ದೀನಲ್ಲ, ಕೆಲವೊಂದು ಕನ್ನಡ ವರ್ಡ್ಸ್ ಹೇಳ್ತಿದ್ದೆ ನಾನು ನೋಡ್ದೇನೆ ಕನ್ನಡ ಬರಿತಾ ಇದ್ದ. ಕನ್ನಡ ಮತ್ತೆ ಮತ್ತೇನಪ್ಪ, ಬಾಗಿಲು 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 ಆಯ್ತಾ. ಗುಡಿ 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 ಹೋಗೋಣ ಅಂತೀವಲ್ಲ, ಗುಡಿ ದೇವಸ್ಥಾನ. ನಾಡ್ದು ಹೋಗೋಣ ಗುಡಿಗೆ. ಓಕೆ, ನಾಡ್ದು ಸ್ಯಾಟರ್ಡೆ. ಗುಡ್ಡಿ ಅದು ದೀಪ. ಎಷ್ಟಾಗಿ ನೋಡ್ತೀನಿ. 1 2 3 4 5 6 7 8 9 10 11 12 ಇನ್ನೊಂದು ಬರಿ ದೀಪ. ಗಿಡಗಳು ಮೂಗು. ಇದು ಶಾ ಕೆಳಗೆ ಬರಬೇಕು ಅಂತ ಹೇಳಿನಿ. ಶಲೆ ಆತತಿದು, ಶಾಲೆ ಅಂತ ಬರಿಬೇಕು. ಬಾಗಿಲು ನಾನು ಹೆಂಗೆ ಪ್ರೊನೌನ್ಸ್ ಮಾಡ್ತೀನಿ ನೋಡಬೇಕು. ಬಾ ಕೆಳಗೆ ಇಳಿಬೇಕು. ಲು ಬಾಗಿಲು. ಗುದಿ ಅಂತ ಬರ್ತಿಲ್ಲ, ಗುದಿ. ನಾನು ಗುಡಿ ಅಂದಿನಿ. ಗುಡಿ. ಇದೇನು? ಇದೇನಿದು? ಬಾಯಿ ಹಂಗಲ್ಲ, ಪಿ ಎಲ್ಲೋಡು ಕೋಡಿ. ಬಾ ಈ ಬರಿಬೇಕು, ಈ ಅಲ್ಲ. ತಗ ಎಲ್ಲ ಬರೆದು ಕಲಿಯೋಣ, ಮತ್ತೆ ಹೇಳ್ತೀನಿ ನಾಳೆ. ತಗೋ. ಏನು? ಮುಂಚೆ ಎಲ್ಲ ಬರೀ ಓದೋದು ಮತ್ತು ಜಾಬ್ ತೊಗೋಬೇಕು ನಾನು ಅಂತ ಹೇಳಿ ಸಿಕ್ಕಾಪಟ್ಟೆ ಅದೇ ತಲೆಯಲ್ಲಿರೋದು. ನನಗೆ ಸಿಕ್ಕಾಪಟ್ಟೆ ಡ್ರೀಮ್ಸ್ ಇದ್ದಾವೆ. ಹಾಗಾಗಿ ನಾನು ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ನಾನು ಬೇಗ ಓದಲೇಬೇಕು ಅಂತೇಳಿ ಮನೆಯವ್ರಿಗೂ ಟೈಮ್ ಕೊಡ್ದೇ ತುಂಬ ಓದೋಕ್ಕಂತಲೇ ಟೈಮ್ ಮೀಸಲಿಟ್ಟಿದ್ದೆ. ಬಟ್ ದಿಸ್ ಇಯರ್ ನಾನು ಬರೀ ಓದೋದು ಮಾತ್ರ ಅಲ್ಲದೆ ನನ್ನ ಮಗನ ಜೊತೆ ಸಿಕ್ಕಾಪಟ್ಟೆ ಟೈಮ್ ಕಳೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ರೋಹಿ ಜೊತೆ ಆದಷ್ಟು ಹೆಚ್ಚು ಸಮಯನ ನಾನು ಕಳೀಬೇಕು. ಅವನ ಜೊತೆ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು. ಹಾಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಕೂಡ ಇದೇ ಉದ್ದೇಶಕ್ಕೆ. ಅವನ ಜೊತೆ ಕಳೆಯುವಂಥ ಕ್ಷಣಗಳನ್ನು ನಾನು ಯೂಟ್ಯೂಬ್ಗೆ ಹಾಕಬೇಕು. ಸೊ ಮುಂದೆ ಯಾವಾಗಾದರೂ ನಾನು ಅದನ್ನು ನೋಡಿದಾಗ ನನಗೆ ಖುಷಿ ಆಗಬೇಕು, ನಾವು ಈ ರೀತಿ ಎಲ್ಲ ಇದ್ವಿ ಅಂತ. ಅದೇ ಒಂದು ಉದ್ದೇಶಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.